ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಕೀಸ್ ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ಆ, ಇವತ್ತು ಜಸ್ಟ್ ರ್ಯಾಂಡಮ್, ಇದೂ ಸಹ ರ್ಯಾಂಡಮ್ ಟಾಕ್ ಆಗಿರುತ್ತೆ. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಇವತ್ತು ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು, ಬರೀ ಒಂದು ನ್ಯೂಸ್ ಓಡ್ತಾ ಇದೆ. ಏನು ಅನ್ನಿಸ್ತು ಅಂತ ಅಂದರೆ, ಲೈಕ್ ಜೀವನದಲ್ಲಿ ಏನೂ ಇಲ್ಲ. ಏನೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಥಿಂಗ್ ಈಸ್, ನಾವು ಎಷ್ಟೇ ಅರ್ನ್ ಮಾಡಿದ್ರು, ನಾವು ಎಷ್ಟೇ ಎಫರ್ಟ್ ಹಾಕಿದ್ರೂ, ಒಳ್ಳೆ ಮನೆ ಇದ್ರೂ, ಒಳ್ಳೆ ಕಾರ್ ಇದ್ರೂ, ಒಳ್ಳೆ ಕೆಲಸ ಇದ್ರೂ, ಕರಿಯರಲ್ಲಿ ನಾವು ನಮ್ಮ ಕರಿಯರ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಂಡು ಹೀಗೆ ಬದುಕಬೇಕು, ನನ್ನ ಲೈಫ್ ಹಿಂಗೆ ಇರಬೇಕು ಅಂತ ನಾವು ಎಷ್ಟೇ ಏನು ಡಿಸೈನ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿದ್ರೂ, ಅದೇ ಈ ಯಾರೆಲ್ಲ ಕರ್ಮ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಇದು ಹಾಗೆ ಆಗುತ್ತೆ. ಏನಂತ ಹೇಳಿದ್ರೆ, ಇವತ್ತು ಆಲ್ಮೋಸ್ಟ್ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು, ಒಂದೇ ನ್ಯೂಸು. ಸೊ ಏನಂತ ಹೇಳಿದ್ರೆ, ಕಾನ್ಫಿಡೆನ್ಷಿಯಲ್ ಗ್ರೂಪ್ದು CJ ರಾಯ್ ಅವ್ರ ಬಗ್ಗೆ. CJ ರಾಯ್ ಯಾರು ಅಂತ ಎಲ್ರಿಗೂ ಗೊತ್ತಿದೆ ಅನ್ಕೊತೀನಿ. ಹೋಪ್ ಯಾರಾದರೂ ಬೆಂಗಳೂರವರು ನೋಡ್ತಾ ಇದ್ರೆ ವಿಡಿಯೋನ, ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಇನ್ ಕೇಸು ಲೈಕ್ ಮೈ ನೇಟಿವ್ ಸೈಡ್ ಆರ್ ಗೊತ್ತಿಲ್ಲದೆ ಇರೋರು ಯಾರಾದರೂ ನೋಡ್ತಾ ಇದ್ರೆ, CJ ರಾಯ್ ಬಂದ್ಬಿಟ್ಟು ನಿಮಗೆ ಈಸಿ ಅಂದರೆ ನಿಮ್ಗೆ ಬೇಗ ಫ್ಲ್ಯಾಶ್ ಆಗೋದಕ್ಕೆ ಹೇಳಬೇಕು ಅಂತ, ಈ ಬಿಗ್ ಬಾಸ್ ವಿನ್ನರಿಗೆಲ್ಲ ವಿನ್ ಆದಮೇಲೆ ಕೊಡ್ತಾರಲ್ವ ಈ ಫ್ಲ್ಯಾಟು ಮತ್ತು 50 ಲ್ಯಾಕ್ ಇದನ್ನೆಲ್ಲ ಸ್ಪಾನ್ಸರ್ ಮಾಡ್ತಾರಲ್ವ ಅವರು. ಸೊ ಓಕೆನಾ, ಅವರು ಸಾವಿರಾರು ಕೋಟಿ ಒಡೆಯ. ಓಕೆ, 12 ರೋಸ್ ರಾಯಲ್ಸ್ ಕಾರ್ ಇದೆ. ಸಾರಿ, ನನ್ನ ಕಾರ್ ನೇಮ್ನ ಸ್ಪೆಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬೈಕೋಬೇಡಿ. ಏನು ಆ ಕಾರು 12 ಇದೆ ಅವ್ರ ಹತ್ರ. ಓಕೆನಾ, ಒಂದು ಕಾರ್ ತಗೊಳ್ಳೋಕ್ಕೆ ಎಷ್ಟು ದುಡ್ಡಾಗುತ್ತೆ ಅಂತ ಥಿಂಕ್ ಮಾಡಿ. ಆ ಥರದ್ದೇ 12 ಕಾರ್ ಇದೆ. ಸೊ ಅವರು ಹೀ ಈಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಹೇಗೆ ಅಂತ ಹೇಳಿದ್ರೆ, ಅವರು ಅವ್ರ ಲೈಫ್ನ ಹೇಗೆ ಒಂದು ಹಂತವಾಗಿ ಬಿಲ್ಡ್ ಮಾಡ್ಕೊಂಡು, ಹೀ ಈಸ್ ಅ ವೆರಿ ಫೇಮಸ್ ಬಿಸ್ನೆಸ್ ಮ್ಯಾನ್. ಓಕೆ, 30-40 ಸೈಟಿಂದಾನೆ ಇವತ್ತು ಸಾವಿರಾರು ಕೋಟಿ ಒಡೆಯ. ಇವರು ಏನು ತಮ್ಮ ಕೈಯಾರೆ ತಾವೇ ಶೂಟ್ ಮಾಡಿಕೊಂಡು, ಅಂದರೆ ಗನ್ನಿಂದ ಶೂಟ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಈ ಮಾರ್ನಿಂಗಿಂದ ತೊಗೊತಾ ಇದ್ದಾರೆ. ಸ್ಟಿಲ್ ನನಗೆ ನಾಟ್ ಶ್ಯೂರ್ ಏನಾಗಿದೆ ಅಂತ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಮಾರ್ನಿಂಗಿಂದನೂ ಇನ್ಸ್ಟಾದಲ್ಲಿ ಕಂಪ್ಲೀಟಾಗಿ ಏನೇ ಸ್ಕ್ರೋಲ್ ಮಾಡಿದ್ರು ಇದೇ ವಿಷಯ. ಹೆಂಗೆ ಅಂತ ಹೇಳಿದ್ರೆ, ಈಗ ಜನರಿಗೆ ಅವ್ರ ಲೈಫಲ್ಲಿ ನಡೀತಾ ಇರೋದೇ ಒಂದಾಗಿರುತ್ತೆ. ಅಫ್ಕೋರ್ಸ್ ಅಲ್ವಾ, ಇವಾಗ ಎಲ್ಲರೂ ಶ್ರಮ ಬೀಳ್ತಾರೆ, ಎಲ್ಲರೂ ಪ್ರತಿಯೊಬ್ಬರೂ ಮನಿ ಅರ್ನ್ ಮಾಡಬೇಕು ಅಂತ. ಎಂಡ್ ಆಫ್ ದ ಡೇ ಅವ್ರು ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಗೊತ್ತಾ? IT ಅವರು ಇನ್ಕಮ್ ಟ್ಯಾಕ್ಸಲ್ಲಿಂದ IT ಅವರು ರೈಡ್ ಮಾಡ್ತಾನೆ ಇದ್ರಂತೆ ಅವ್ರ ಕಂಪನಿ ಮೇಲೆ. ಎಷ್ಟು ಸತಿ ಅಂತಂದರೆ, ಇವಾಗ ಲಾಸ್ಟು 28, 29, 30th 3 ದಿನ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ದಾರೆ. ಸೊ ಅದು ಒಂದೇ ಅಲ್ಲ, ರಿಚ್ಮಂಡ್ ಸರ್ಕಲ್ ಇದೆ ಅಲ್ಲ ಬ್ಯಾಂಗ್ಳೂರಲ್ಲಿ, ಅಲ್ಲಿ ಅವ್ರದ್ದು ಕಾನ್ಫಿಡೆನ್ಷಿಯಲ್ ಗ್ರೂಪ್ದು ಕಂಪ್ನಿ ಇದೆ. ಸೊ ಆ ಕಂಪ್ನಿಯಲ್ಲಿದ್ದಾಗಲೇ ಅವರು ಇನ್ ಫ್ರಂಟ್ ಆಫ್ IT ಅವ್ರ ಮುಂದೆನೇ ಏನು ಶೂಟ್ ಮಾಡ್ಕೊಂಡಿದ್ದಾರೆ. ಸೊ ಓವರಾಲ್ ಆಗಿ ನಾನೇನಿಗೆ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ, ನಮಗೆ ಎಷ್ಟು ಜನರ ಕನಸು ಆಗದೆ ಇರೋ ಲೈಫ್ನ ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ. ಬಟ್ ಆದರೆ ಆ ಜನರೆಲ್ಲ ನೆಮ್ಮದಿಯಾಗಿ 3 ಹೊತ್ತು ಊಟ ತಿನ್ಕೊಂಡು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಮನೆಯಲ್ಲಿ ಆರಾಮಾಗಿರ್ತಾರೆ. ಓಕೆನಾ, ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಒಂದು ಚಂದ ಫ್ಯಾಮ್ಲಿನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇವ್ರಿಗೆ ಸಾವಿರಾರು ಕೋಟಿ ಇದೆ. ಏನು ಅಂದರೆ ದುಡ್ಡು ಅಂತ ದುಡ್ಡಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಬಟ್ ನೆಮ್ಮದಿ
ನೆಮ್ಮದಿನೇ ಇಲ್ಲ ಜೀವನದಲ್ಲಿ. ಇವಾಗ ಯಾವಾಗ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೋ ಏನೋ, ಏನಾಗತ್ತೋ ಇಲ್ವೋ. ಆ್ಯಂಡ್ ಇದೇ ಇವಾಗ ಆಮೇಲೆ ಅವ್ರ ಬ್ರದರ್ಗೂ ಕಾಲ್ ಮಾಡಿದ್ದಾರೆ 30th ಅವ್ರ ಬ್ರದರ್ ಬಂದು ಪುಕೆಟ್ಗೇನೋ ಹೋಗಿದ್ರಂತೆ. ಸೊ ಹೀಗೆ IT ರೈಡ್ ಆಗ್ತಾನೆ ಇದೆ ಕಂಟಿನ್ಯೂಯಸ್ ಆಗಿ. ನನಗೆ ತುಂಬ ಪ್ರೆಷರ್ ಆಗ್ತಿದೆ, ನೀನು ಬಾ ಬೇಗ ಅಂತ ಅವ್ರಿಗೆ ಕಾಲ್ ಮಾಡಿದ್ದಾರೆ. ಅವರು ಓಕೆ, ನಾನು ನಾಳೆ ಸಂಜೆ ಈವ್ನಿಂಗ್ 7 ಅಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ತುಂಬ ಪ್ರೆಷರ್ ಆಗ್ತಿದೆ ಅಂತ ಮಾತ್ರನೇ ಹೇಳಿದ್ದಾರೆ ಹೊರತು ಏನು ಪ್ರೆಷರ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಓಕೆನಾ? ಸೊ ಇದು ನಡೆದಿರೋದು ಇಷ್ಟೇ. ಸೊ ಇವಾಗ ನಾನು ನಿಮ್ಗೇನು ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೇ ಪ್ರೆಷರ್ ಇರಲಿ, ಏನು ನಿಮಗೆ ಎಷ್ಟೇ ನೋವಿರಲಿ, ಇವಾಗ ನಮ್ಮ ಮನೇಲಿ ಇದ್ದವರು, ಇವಾಗ ಫ್ಯಾಮ್ಲಿ ಅಂತ ಹೇಳಿದ್ಮೇಲೆ ನಮಗೇನೇ ಕಷ್ಟ ಬಂದರೂ ಅವರು ನಮ್ಮ ಕಷ್ಟಕ್ಕಾಗಬೇಕು, ನಮಗೇನೇ ಅವ್ರಿಗೇನೇ ಆದ್ರೂ ನಾವು ಅದನ್ನು ಕೇಳಬೇಕು, ಅವ್ರಿಗೆ ಸಹಾಯ ಅಂತ ನಿಂತ್ಕೋಬೇಕು, ಅವ್ರಿಗೇನು ಸಮಸ್ಯೆ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ನಂಗೆ ಅಷ್ಟೊಂದು ಸಮಸ್ಯೆ ಇದೆ, ನಂಗೆ ಅಷ್ಟೊಂದು ಪ್ರೆಷರ್ ಆಗ್ತಿದೆ ಅಂತ ಹೇಳಿದ್ರೆ ಏನು ಯಾರ ಹತ್ರನೂ ಹೇಳ್ದೇನೆ ಆ ಒಂದು ಆ ಪ್ರೆಷರ್ಗೆ ಅಥವಾ ಆ ಸಮಸ್ಯೆಗೆ ಸೊಲ್ಯೂಷನ್ ಇದೆಯೋ ಇಲ್ವೋ ಅದು ಸೆಕೆಂಡರಿ, ಬಟ್ ಸೊಲ್ಯೂಷನ್ ಹುಡುಕ್ಬೇಕಲ್ವಾ ಫಸ್ಟು. ಈಗ ಅವರು ಅಷ್ಟೊಂದು ಪ್ರೆಷರ್ ಇದೆ ಅಂತ ಹೇಳಿಬಿಟ್ಟು ಸೊಲ್ಯೂಷನ್ನೇ ಹುಡುಕ್ದೇನೆ ಸಡನ್ನಾಗಿ ಸೂಸೈಡ್ ಮಾಡ್ಕೊಂಡು ಬಿಟ್ರು. ಬಟ್ ಈಗ ಅವರು ಅಲ್ಲಿ ವೇಸ್ಟ್ ಆಗಿದ್ದು ಅವ್ರ ಜೀವ ಮಾತ್ರನೇ, ಬಟ್ ಅವ್ರು ಕಟ್ಟಿರೋ ಸಾಮ್ರಾಜ್ಯ ಇದೆಯಲ್ಲ ಅದು ಎಷ್ಟು ದೊಡ್ಡದಾಗಿದೆ. ಸೊ ಇಷ್ಟೆಲ್ಲ ಮಾಡಿ ಕೊನೆದಾಗ ಉಳಿದಿದ್ದೇನು? ಏನೂ ಇಲ್ಲ, ಖಾಲಿ. ಗೈಸ್, ಪ್ರೆಷರ್ ಅನ್ನೋದು ಸೆಕೆಂಡರಿ, ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ. ಹಾಗಂತ ಹೇಳಿ ಅವರೇ ಶೂಟ್ ಮಾಡಿಕೊಂಡು ಏನು ಸುಸೈಡ್ಗೆ ಅಟೆಂಪ್ಟ್ ಮಾಡೋದು ತುಂಬ ತಪ್ಪು ಅಲ್ವಾ? ಸೊ ಎಂಡ್ ಆಫ್ ದ ಡೇ ನನಗಿವತ್ತು ಮಾರ್ನಿಂಗಿಂದನೂ ಅಷ್ಟೇ ಇನ್ಸ್ಟಾ ನೋಡಿ ಅನಿಸಿತ್ತು ಒಂದೇ ಗೈಸ್, ಏನಂತ ಅಂದರೆ ಜೀವನದಲ್ಲಿ ದುಡ್ಡು, ಮನೆ, ಕಾರು, ಆಮೇಲೆ ಐಷಾರಾಮಿ ಜೀವನ ಇದೆಲ್ಲ ಒಂದು ತಾತ್ಕಾಲಿಕ ಅಷ್ಟೇ. ಸೊ ಅದ್ರ ಹಿಂದೆ ನಾವು ಅದನ್ನು ಅರ್ನ್ ಮಾಡೋಕ್ಕೆ ಎಷ್ಟೊಂದು ಜನ ಪ್ರಯತ್ನ, ಪ್ರತಿದಿನ ಹೋರಾಟ ಮಾಡ್ತಾನೆ ಇರ್ತಾರೆ. ಓಕೆ, ಅದು ಬೇಸಿಕ್ ನೀಡ್ ಆಗಿರಬೇಕೇ ಹೊರತು ಅದೇ ಜೀವನ ಆಗಿರಬಾರ್ದು. ಸೊ ಇವಾಗ ನಮಗೆ ಇಷ್ಟೆಲ್ಲ ಮಾಡಿ ಸಹ ನಾನು ಇವತ್ತು ಮನೆಗೆ ಬಂದುಬಿಟ್ಟು ಒಂದು ನೈಟ್ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡೆದ್ದು ಮತ್ತೆ ಬೆಳಿಗ್ಗೆ ಖುಷಿಯಾಗಿ ಹೆಂಡತಿ ಮಕ್ಕಳು ಅಥವಾ ಗಂಡ ನನ್ನ ಮಕ್ಕಳು ಅಂದ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನನ್ನ ಕೆಲಸ ಹೋಗಿ, ಇದು ನೆಮ್ಮದಿ ಜೀವನ. ನಿನಗೆ ಪ್ರೆಷರಲ್ಲಿ ನೀನು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಥಿಂಕ್ ಮಾಡ್ತಿದ್ಯಾ ಅಂದರೆ ಅಷ್ಟ್ರ ಮಟ್ಟಿಗೆ ಇದ್ರು ನೆಮ್ಮದಿ, ಅಂದರೆ ಅಷ್ಟೊಂದು ಟೆನ್ಷನಲ್ಲಿ ಇದ್ರೆ ಏನು ಬಂತು? ನೆಮ್ಮದಿನೇ ಇಲ್ಲ ಅಂದರೆ ಜೀವನದಲ್ಲಿ ನಾವು ಎಂಡ್ ಆಫ್ ದ ಡೇ ನಾವೆಲ್ಲರೂ ಹೋರಾಟ ಮಾಡೋದು, ಕೆಲಸ ಮಾಡೋದು, ಈ ಎಲ್ಲರಿಗೂ ಇರೋ ಸಮಸ್ಯೆ ಒಂದೇ, ಸಮಥಿಂಗ್ ವಿ ಹ್ಯಾವ್ ಟು ಅರ್ನ್ ಅಂತ. ಇರಲಿ, ದುಡ್ಡನ್ನ ಗಳಿಸ್ಬೇಕು, ಒಂದು ಮನೆ ಅಂತ ಇರಬೇಕು, ಸ್ವಂತ ಮನೆ ಇರಬೇಕು, ಓಡಾಡೋಕೆ ಒಂದು ಕಾರ್ ಇರಬೇಕು, ಫ್ಯಾಮ್ಲಿಗೆಲ್ಲ ಒಟ್ಟಿಗೆ ಕರ್ಕೊಂಡು ಓಡಾಡೋಕ್ಕೆ, ಮತ್ತು ಬೇಸಿಕ್ ನೀಡು ಏನಿರುತ್ತೋ ಎಲ್ಲ ಇಟ್ಕೊಳ್ಳೋಣ. ಬಟ್ ಥಿಂಗ್ ಈಸ್, ಇದ್ರ ಮಧ್ಯೆ ನಮಗೆ ನೆಮ್ಮದಿ ಇಲ್ಲ, ಅಥವಾ ನನ್ನ ಜೀವನ ನಾನು ಖುಷಿಯಾಗಿ ಕಳೀತಾ ಇಲ್ಲ, ಎಲ್ಲ ಇದ್ದು ಏನೂ ಇಲ್ಲ ಅನ್ನೋ ಥರ ಇರೋದಾದರೆ ಎಷ್ಟೇ 1000 ಕೋಟಿ ಇದ್ರೂ ಎಲ್ಲ ವೇಸ್ಟ್ ಅಲ್ವಾ? ಸೊ ನೋಡಿ ಗೈಸ್, ನೀವು ಅಷ್ಟೇ, ಎಷ್ಟೇ ಪ್ರೆಷರ್ ಇರಲಿ, ಓಕೆ, ಇವಾಗಿನ ಜನ್ರೇಷನಲ್ಲಿ ಈ 23 to 30 ಬಿಲೋ, ಅಂದರೆ ಈ ಜನ್ರೇಷನಲ್ಲಿ ಅಥವಾ ಈ ಏಜ್ ಕೆಟಗರಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ, ಅಥವಾ ವರ್ಕ್ ಒಂದೇ ಅಲ್ಲ ಬೇರೆ ಏನೇ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಇತ್ತೀಚೆಗೆ ತುಂಬ ಪ್ರೆಷರ್ ಅಂತ ಫೀಲ್ ಮಾಡ್ತಾರೆ. ಸೊ ಪ್ರೆಷರ್ ಇದ್ದೇ ಇರುತ್ತೆ, ಬಟ್ ಅದನ್ನು ನೀವು ಯಾವ ರೀತಿ ಎಂಜಾಯ್ ಮಾಡಿಕೊಂಡು ಅಥವಾ ಆ ಪ್ರೆಷರ್ನ ನೀವು ಯಾವ ರೀತಿ ಸಾಲ್ವ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಹೆಂಗೆ ಮುಂದೆ ತೊಗೊಂಡು ಹೋಗ್ತೀರಾ ಅಥವಾ ಹೆಂಗೆ ಲೀಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇರುತ್ತಲ್ವಾ, ಅದರ ಮೇಲೆ ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳೋದಿರುತ್ತೆ.
ಸೊ ಇವಾಗ ಪ್ರೆಷರ್ ಅಂದ್ಕೊಂಡು ಸುಮಾರು ಜನದ ನೋಡಿದ್ದೀವಿ. ಡಿಪ್ರೆಷನ್ಗೆ ಹೋಗ್ತಾರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡದ್ದು ವಿಚಾರವಾಗಿ ಡಿಪ್ರೆಷನ್ಗೆ ಹೋಗ್ತಾರೆ, ಅಥವಾ ಸಾಲ ತೀರ್ಸೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಸುಸೈಡ್ ಮಾಡ್ಕೊಂಡವರು ಇದ್ದಾರೆ. ಇದೆ, ಈ ಸ್ಟೋರೀಸ್ ಎಲ್ಲ ಇದೆ. ಆದರೆ ಈ ಥರ ಸಾವಿರಾರು ಕೋಟಿ ಒಡೆಯನೇ ಸತ್ತೋಗ್ಬಿಡ್ತಾರೆ ಅಥವಾ ಹಿಂಗೆ ತಂಪಾಡಕ್ಕೆ ತಾವೇ ಸುಸೈಡ್ ಮಾಡ್ಕೊತಾರೆ ಅಂತ ಅಂದಾಗ ಇದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಷ್ಟೆಲ್ಲ ಇದ್ದವರು ಅವ್ರ ಮೇಲೆ ಇನ್ಯಾರ್ಯಾರಿಗೋ ಕಣ್ಗಳೆಲ್ಲ ಇರುತ್ತೆ. ಅಂಥವ್ರು ತಂಪಾಡಕ್ಕೆ ತಾವೇ ಸುಸೈಡ್ ಮಾಡ್ಕೊತಾರೆ ಅಂತ ಹೇಳಿದ್ರೆ ಸೊ ಅದೇ ಈ 23 ಇಂದ 30 ಏಜ್ ಇದರಲ್ಲಿರೋ ಗ್ಯಾಪಲ್ಲಿರೋ ಏಜ್ ಕೆಟಗರಿಯಲ್ಲಿರೋರು. ಸೊ ನಿಮ್ಗೆ ಏನೇ ಪ್ರೆಷರ್ ಇದ್ರೂ ಅದನ್ನು ಫಸ್ಟು ನೀವು ಕಾಮಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸೊಲ್ಯೂಷನ್ ಇಲ್ಲದೆ ಇರೋ ಸಮಸ್ಯೆನೇ ಇಲ್ಲ ಗೈಸ್, ಅಲ್ವಾ? ಎಲ್ರಿಗೂ ಗೊತ್ತು ಸೊಲ್ಯೂಷನ್ ಖಂಡಿತ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ಹೋದರೆ ನಾಳೆ ಸಿಗುತ್ತೆ, ನಾಳೆ ಅಲ್ಲದೆ ಹೋದರೆ ನಾಡಿದ್ದು ಸಿಗುತ್ತೆ. ಸೊ ಈ ಒಂದು ನಂಬಿಕೆಯಿಂದ ಪ್ರತಿದಿನವೂ ನೀವು ಕಳೀತಾನೆ ಇರ್ತೀರ. ಸೊ ಎಂಡ್ ಆಫ್ ದ ಡೇ ಏನಂತ ಹೇಳಿದ್ರೆ ನಂಬಿಕೆ. ಸೊ ಆ ನಂಬಿಕೆಯಿಂದ ಮತ್ತು ನೀವು ತಾಳ್ಮೆಯಿಂದ ಹೆಂಗೆ ಜೀವನನ ಸಾಗಿಸ್ತೀರೋ, ಇವತ್ತಲ್ಲದೆ ಹೋದರೆ ನಾಳೆ, ನಾಳೆ ಅಲ್ಲದೆ ಹೋದರೆ ನಾಡಿದ್ದು ಅಂದ್ಕೊಂಡು ಪ್ರತಿದಿನವೂ ಹೀಗೆ ಜೀವನ ಅಷ್ಟೇ. ಇವತ್ತಾಗದೇ ಇರೋದನ್ನ ನಾಳೆ ಮಾಡ್ತೀವಿ, ನಾಳೆ ಆಗದೆ ಇರೋದನ್ನ ನಾಡಿದ್ದು ಮಾಡ್ತೀವಿ. ಅದೇನು ಒಂದೇ ಸತಿ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಅಬ್ಬಬ್ಬಾ ಅಂದರೆ ಏನಾಗಿ ಹೋಗುತ್ತೆ. ಸೊ ನಮ್ಮ ಜೀವಕ್ಕೆ ನಾವೇ ಹಾನಿ ಮಾಡಿಕೊಂಡು ನಮ್ಮ ಜೀವನ ನಾವೇ ಕಳ್ಕೊಳ್ಳೋದು ಯಾವುದೇ ರೀತಿ ಒಳ್ಳೆಯದಲ್ಲ. ಆಲ್ಸೋ ಈ 23 ಇಂದ 30 ಏಜ್ ಬಿಟ್ವೀನಲ್ಲಿದ್ದಾರಲ್ವಾ, ಸೊ ಇವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವರ್ಕ್ ಪ್ರೆಷರು, ಅದು ಇದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಮಥಿಂಗ್ ಇವೆಲ್ಲ ಇದ್ದೇ ಇರುತ್ತೆ, ಆಯಿತಾ? ಸೊ ನೀವು ಫಸ್ಟು ಕಾಮಾಗಿ ಕೂತ್ಕೊಂಡು ತಾಳ್ಮೆಯಿಂದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಯಾವುದೇ ರೀತಿ ಪ್ರೆಷರ್ ಮಾಡ್ಕೋಬೇಡಿ ಅಥವಾ ಡಿಪ್ರೆಷನ್ಗೆ ಹೋಗೋವಷ್ಟು ನಿಮಗೆ ನೀವು ಏನೋ ಟೆನ್ಷನ್ ಮಾಡಿಕೊಂಡು ಎಲ್ಲನೂ ನೀವು ಪ್ರತಿಯೊಂದು ಈವನ್ ಸಮಸ್ಯೆನೇ ಬರಲಿ ಗೈಸ್, ಸಮಸ್ಯೆ ಬಂದ್ರೂ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳೋಕ್ಕೆ, ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡಿ. ಆವಾಗ ನೀವು ಹ್ಯಾಪಿಯಾಗಿರ್ತೀರ, ನಿಮ್ಮನ್ನು ನಂಬ್ಕೊಂಡಿರೋರು ನಿಮ್ಮನ್ನು ನೋಡಿಬಿಟ್ಟು ಖುಷಿಯಾಗಿರ್ತಾರೆ. ಆಲ್ಸೋ ನಿಮ್ಮ ಫ್ಯಾಮಿಲಿನೂ ನೀವು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಇವತ್ತು ಆಗಿರೋದು CJ ರಾಯ್ ಅವ್ರಿಗೆ ಏನಾಗಿದೆಯೋ ಅದೇ ಥರನೇ ಆಗುತ್ತೆ. ಸೊ ಜೀವನ ಇರೋದು ಒಂದೇ ಜೀವನ. ಸೊ ಆ ಜೀವನ ಇವಾಗ ನಾನು ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಮಾಡ್ತೀನಿ. ನೀನು ಬರ್ತೀಯಾ ಗುರು ನೋಡೋಕ್ಕೆ? ನೀನು ನಂಗೆ ಪರಿಚಯ ಇರ್ತೀಯಾ? ನೀನು ಅನ್ಕೋತೀಯಾ ನಾನು ನೆಕ್ಸ್ಟ್ ಜನ್ಮದಲ್ಲಾದರೂ ಸರಿ ಮಾಡೋಣ ಅಂತ? ಸರಿ ಮಾಡೋದನ್ನು ಬಿಡೋದನ್ನು ಯಾರು ಬಂದು ನೋಡ್ತಾರಲ್ಲಿ? ಯಾರೂ ನೋಡಲ್ಲ. ನೀನು ಏನೇ ಮಾಡಿದ್ರೂ ಇದೇ ಜನ್ಮದಲ್ಲೇ ಮಾಡಬೇಕು. ನೀನು ಏನೇ ಅನುಭವಿಸ್ಬೇಕು ಅಂದ್ರೂ ಈ ಜನ್ಮದಲ್ಲೇ ಅನುಭವಿಸ್ಕೊಂಡು ಹೋಗಬೇಕು. ಸೊ ನಿನ್ನ ಮನಸ್ಸಿಗೆ ಅನಿಸಿದ್ದನ್ನು ನೀನು ಮಾಡಬೇಕು. ನೆಮ್ಮದಿಯಾಗಿರಬೇಕು ಅಂದರೆ ನೀನು ಏನೇನು ಮಾಡಬೇಕು ಅದನ್ನು ಮಾಡು. ಅದು ಬಿಟ್ಬಿಟ್ಟು ಏನೋ ಅದೇ ಈ ಥರ ಪ್ರೆಷರ್ ತೊಗೊಂಡು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ಇಲ್ಲದೆ ಇರೋ ಸಮಸ್ಯೆನ ಇದು ಮಾಡಿಕೊಂಡು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಸೊ ಎಸ್, ನಾನು ಇವತ್ತು ಮಾರ್ನಿಂಗಿಂದ ಇನ್ಸ್ಟಾ ನೋಡಿ ಇದನ್ನ ಬಗ್ಗೆ ಮಾತಾಡೋಣ ಅನ್ನಿಸ್ತು. ಸೊ ಅಷ್ಟೇ, ಅದಕ್ಕೋಸ್ಕರ ಇದೊಂದು 10 to 15 minutes ವೀಡಿಯೋ ಆಯಿತು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಸ್, ನಿಮಗೆ ಇಷ್ಟ ಆಗ್ತಿದೆ ನನ್ನ ವೀಡಿಯೋಸು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋಕ್ಕೆ ಹೇಳಿ. ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರೀವಿಯಸ್ ವಿಡಿಯೋ ಮಾಡಿರೋದು ಸಹ ನಿಮಗೆ ಪ್ರಿಯಾರಿಟೈಸ್ ಆಗಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ. ಓಕೆ, ಥ್ಯಾಂಕ್ ಯು.